ಇಲ್ಲಿ ಕೇವಲ ರಾಷ್ಟ್ರೀಯ ಹೆದ್ದಾರಿಗಳು ಮಾತ್ರ ಗುಂಡಿಯಿಂದ ತುಂಬಿಕೊಂಡಿಲ್ಲ, ಬದಲಾಗಿ ನಗರದ ರಸ್ತೆಗಳು ಕೂಡ ಗುಂಡಿಮಯವಾಗಿವೆ. ಇದರಿಂದ ಜನರು ಹೈರಾಣಾಗಿದ್ದು ನಗರಸಭೆ ವಿರುದ್ಧ ಸಮರ ಸಾರಿದ್ದಾರೆ. ಹೀಗೆ ಕಣ್ಣು ಹಾಯಿಸಿದಷ್ಟು ರಸ್ತೆ ತುಂಬೆಲ್ಲ ಗುಂಡಿ ದರ್ಶನ. ಗುಂಡಿ ಬಿದ್ದ ರೋಡ್ನಲ್ಲಿಯೇ ಅತ್ತಿಂದಿತ್ತ ಎತ್ತಿಂದತ್ತ ಸವಾರರ ಸರ್ಕಸ್. ಇದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ನಗರ ಪ್ರದೇಶದ ರಸ್ತೆಗಳ ದುಸ್ಥಿತಿ. ಹಬ್ಬುವಾಡ ಕೈಗಾರ್ ರಸ್ತೆ ದುರಸ್ತಿಗೆ ಆಗ್ರಹ. ನಗರಸಭೆ ವಿರುದ್ಧ ಸಿಡಿದಿದ್ದ ಸಾರಥಿಗಳು. ಕಾರವಾರದ ಪ್ರಮುಖ ರಸ್ತೆಗಳಲ್ಲಿ ಒಂದಾಗಿರುವಂತಹ ಹಬ್ಬುವಾಡ ಕೈಗಾರ್ ರಸ್ತೆ ದುಸ್ಥಿತಿ ಇದು. ನ್ಯೂಕ್ಲಿಯರ್ ಪ್ರಾಜೆಕ್ಟ್, ರೈಲ್ವೆ ಸ್ಟೇಷನ್ ಮತ್ತು ಕೆಇಬಿ ಆಫೀಸ್ಗೆ ಸಂಪರ್ಕ ಕಲ್ಪಿಸುವ ಪ್ರಮುಖ ಮಾರ್ಗವಾಗಿದೆ. ಈ ರೋಡ್ನಲ್ಲಿ ಓಡಾಡಬೇಕು ಅಂದ್ರೆ ಜೀವ ಕೈಯಲ್ಲಿ ಹಿಡಿದು ಸಾಗಬೇಕು. ರಸ್ತೆ ದುರಸ್ತಿಯನ್ನ ಸರಿ ಮಾಡಿ ಸರ್ ಅಂತ ನಗರಸಭೆ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿದ್ರು. ಜೊತೆಗೆ ಅಧಿಕಾರಿಗಳ ವಿರುದ್ಧ ಆಟೋ ಚಾಲಕರು 1.5 ತಿಂಗಳ ಹಿಂದೆ ಪ್ರತಿಭಟನೆ ಕೂಡ ಮಾಡಿದ್ರು. ಇದಕ್ಕೆ ಸ್ಪಂದಿಸಿದ್ದ ನಗರಸಭೆ ಆಯುಕ್ತರು 5 ದಿನಗಳಲ್ಲಿ ರಸ್ತೆಯನ್ನ ಸರಿ ಮಾಡಿಕೊಳ್ಳುವುದಾಗಿ ಭರವಸೆಯನ್ನ ಕೊಟ್ಟಿದ್ರು. ಯಾವಾಗ ಆಟೋ ಸಂಘಟನೆಗಳು ಹೋರಾಟಕ್ಕೆ ಮುಂದಾದ್ರೋ ಅಧಿಕಾರಿಗಳು ನಿದ್ದೆಯಿಂದ ಎದ್ದವರಂತೆ ರಾತ್ರೋರಾತ್ರಿ ರೋಡ್ಗೆ ಪ್ಯಾಚ್ ವರ್ಕ್ ಮಾಡಿ ಕೈ ತೊಳ್ಕೊಂಡಿದ್ದಾರೆ. ನಾವು ಏನ್ ಕೇಳ್ತಾ ಇದೀವಿ ಇವರಿಗೆ, ನಮ್ಗೆ ರಸ್ತೆ ಕೊಡಿ, ನೀವು ನಮ್ಗೆ ಬಾಕಿದೇನ್ ಕೊಡ್ಲಿಕ್ಕೆ ಹೋಗಬೇಡಿ. ಇವತ್ತು ಕಿಮ್ಸ್ ಆಸ್ಪತ್ರೆನೂ ಸರ್ವನಾಶ ಆಗೋಗಿದೆ, ಅಲ್ಲಿ ಸರಿಯಾದ ಡಾಕ್ಟರ್ಸ್ ಇಲ್ಲ. ಇದು ನೋಡಿದ್ರೆ ರಸ್ತೆ ನಿಮ್ಗೆ ನಾವು ಏನ್ ಮಾಡ್ತೇವೆ, ಜನಪ್ರತಿನಿಧಿಗೆ ನಿಮ್ಗೆ ಆರ್ಸನ್ನ ನಾವು ತರ್ತೇವೆ, ವೋಟ್ ಹಾಕ್ತೇವೆ, ಬಿಸಿಲಲ್ಲಿ ನಿಂತ್ಕೊಂಡು ಲೈನಲ್ಲಿ ನಿಂತ್ಕೊಂಡು ನಿಮ್ಗೆ ವೋಟ್ ಹಾಕ್ತೇವೆ. ನಮ್ಗೊಂದು ಸರಿಯಾದ ನಿಮ್ಗೆ ರಸ್ತೆಯನ್ನು ಕೊಡ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಮತ್ತೆ ಏನಿದೆ ನಿಮ್ಗೆ? ಇನ್ನು ಈ ಕಳಪೆ ರಸ್ತೆಯಿಂದಾಗಿ ವಿದ್ಯಾರ್ಥಿಗಳು, ವೃದ್ಧರು, ರಿಕ್ಷಾ ಚಾಲಕರು, ಟ್ಯಾಕ್ಸಿ ಡ್ರೈವರ್ಗಳು ಮಾತ್ರವಲ್ಲದೆ ಚಿಕ್ಕ ಮಕ್ಕಳು ಕೂಡ ಬಿದ್ದು ಗಾಯಗೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಬಗ್ಗೆ ನಗರಸಭೆ ಪೌರಾಯುಕ್ತರನ್ನ ಕೇಳಿದ್ರೆ ಅವರು ಕೊಡೋ ಉತ್ತರ ನೋಡಿ. ಟೆಂಡರ್ ಆಗಿದೆ, ವರ್ಕ್ ಆರ್ಡರ್ ಇಶ್ಯೂ ಮಾಡಿದ್ರೆ ಕಾಂಟ್ರಾಕ್ಟರ್ ಹೆಸರು ಜಿ.ಕೆ. ರಾಮ್ ಅಂತ ಕ್ಲಿಯರ್ ಇದೆ. ಈಗ ವರ್ಕ್ ಆರ್ಡರ್ ತಗೊಂಡು ಈಗ ಯೂಶಲಿ ಮಳೆ ಇದ್ದಾಗ ಮಾಡಲ್ಲ ಯಾರು, ತಮಗೂ ಗೊತ್ತು. ಒಂದು ಮಷಿನರಿ ವರ್ಕ್ ಸ್ಟಾರ್ಟ್ ಮಾಡ್ಕೊಂಡ್ರು ಅಂತಂದ್ರೆ ಫುಲ್ ಪ್ಲೇಚ್ ಮಾಡ್ಕೊಂಡು ಹೋಗ್ತಾರೆ. ಟೈಮ್ ಬಿಂಗ್ ಇವ್ರಿಗೆ ಏನ್ ಮಾಡಿದ್ವಿ ಅಂತಂದ್ರೆ ಇದು 3ನೇ ಸಲ ನಾನು ಪ್ಯಾಚ್ ವರ್ಕ್, ಹಬ್ಬ ಬಂತು, ಗಣೇಶ ಚೌತಿ ಒಳಗಾಯ್ತು, ದಸರಾಕಾಯ್ತು, ಹಿಂಗೆ ಪ್ಯಾಚ್ ವರ್ಕ್ ನಾನು ಮಾಡಿಸ್ತಾನೆ ಬರ್ತಾ ಇದ್ದೆ. ಒಟ್ಟಾರೆ ಕಾರವಾರದ ನಗರದಲ್ಲೇ ರಸ್ತೆ ಗುಂಡಿಗಳಿಂದ ತುಂಬಿಕೊಳ್ತಿದ್ದು ಅವ್ಯವಸ್ಥೆಗೆ ಹಿಡಿದ ಕೈಗನ್ನಡಿಯಾಗಿದೆ. ದರ್ಶನ್ ನಾಯ್ಕ್, ನ್ಯೂಸ್ 18 ಕಾರವಾರ. ಭಾರತದ ಸ್ನೇಹ ಬಯಸಿದ ಅಫ್ಘಾನಿಸ್ತಾನದ ಮೇಲೆ ಪಾಕಿಸ್ತಾನ ಮತ್ತೆ ಬಾಂಬ್ ಹಾಕಿದೆ. 3 ಅಂತಾರಾಷ್ಟ್ರೀಯ ಅಫ್ಘಾನ್ ಕ್ರಿಕೆಟಿಗರನ್ನು ಕೊಂದು ಹಾಕಿದೆ. ಇದಕ್ಕೆ ಕಾಬೂಲ್ನಿಂದ ತಕ್ಕ ಉತ್ತರ ಸಿಕ್ತಿದೆ. ಇಷ್ಟಾದರೂ ಬುದ್ಧಿ ಕಲಿಯದ ಪಾಕ್ ಸಚಿವ ಭಾರತಕ್ಕೆ ನ್ಯೂಕ್ಲಿಯರ್ ಎಚ್ಚರಿಕೆ ನೀಡಿದ್ದಾರೆ. ಇದಕ್ಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿರುಗೇಟು ಕೊಟ್ಟಿದ್ದಾರೆ. ಪಾಕಿಸ್ತಾನದ ಇಂಚಿಂಚು ಭೂಮಿನೂ ಭಾರತದ ಬ್ರಹ್ಮೋಸ್ ಕಣ್ಗಾವಲಿನಲ್ಲಿ ಇದೆ ಅಂತ ಹೇಳಿ ಹುಷಾರ್ ಅಂತೇಳಿ ವಾರ್ನಿಂಗ್ ಕೊಟ್ಟಿದ್ದಾರೆ. ನಾಯಿ ಬಾಲಕ್ಕೆ ದೆಬ್ಬೆ ಕಟ್ಟಿದ್ರೂ ನೆಟ್ಟಗಾಗಲ್ಲವಂತೆ ಪಾಕಿಸ್ತಾನಕ್ಕೆ ಈ ಗಾದೆ ಸರಿಯಾಗಿ ಅನ್ವಯ ಆಗುತ್ತೆ. 2 ದಿನಗಳ ಕದನ ವಿರಾಮ ಘೋಷಣೆ ಮಾಡಿ ಅಂತ ಅಂಗಲಾಚಿದ್ದು ಪಾಕಿಸ್ತಾನ. ಆದರೆ ಅದೇ ಪಾಕಿಸ್ತಾನ ಕದನ ವಿರಾಮ ಉಲ್ಲಂಘಿಸಿ ಅಫ್ಘಾನಿಸ್ತಾನದ ಕಾಬೂಲ್ ಮತ್ತು ಕಂದಹಾರ್, ಉರ್ಗನ್ ಜಿಲ್ಲೆಗಳ ಮೇಲೆ ಬಾಂಬ್ಗಳನ್ನು ಹಾಕಿದೆ. ಜನವಸತಿ ಪ್ರದೇಶಗಳನ್ನೇ ಗುರಿಯಾಗಿಸಿಕೊಂಡು ದಾಳಿ ಮಾಡಿದ್ದು 9 ಮಕ್ಕಳು ಸೇರಿ 17 ನಾಗರಿಕರು ಜೀವ ಬಿಟ್ಟಿದ್ದಾರೆ. ಅಷ್ಟೇ ಅಲ್ಲ, 3 ಅಫ್ಘಾನಿಸ್ತಾನ ಅಂತಾರಾಷ್ಟ್ರೀಯ ಕ್ರಿಕೆಟ್ ಆಟಗಾರರು ಪಾಕಿಸ್ತಾನದ ದಾಳಿಗೆ ಬಲಿಯಾಗಿದ್ದಾರೆ. ಅಫ್ಘಾನಿಸ್ತಾನ ಕ್ರಿಕೆಟ್ ಮಂಡಳಿಯೇ 3 ಕ್ರಿಕೆಟಿಗರು ಪಾಕಿಸ್ತಾನ ದಾಳಿಯಲ್ಲಿ ಸಾವನ್ನಪ್ಪಿರುವುದನ್ನು ಖಚಿತಪಡಿಸಿದೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ ಆಟಗಾರರಾದ ಕಬೀರ್ ಸಿಬಗತುಲ್ಲಾ, ಹಾರೂನ್ ಮೃತಪಟ್ಟ ಆಟಗಾರರು ಅಂತ ಫೋಟೋಗಳನ್ನು ಬಿಡುಗಡೆ ಮಾಡಿ ಸಂತಾಪ ಸೂಚಿಸಿದೆ. ನವೆಂಬರ್ 17ರಿಂದ 29ರವರೆಗೆ ರಾವಲ್ಪಿಂಡಿ ಮತ್ತು ಲಾಹೋರ್ನಲ್ಲಿ ನಡೆಯಬೇಕಿದ್ದ ಪಾಕಿಸ್ತಾನ, ಅಫ್ಘಾನಿಸ್ತಾನ ಮತ್ತು ಶ್ರೀಲಂಕಾ ತಂಡಗಳ ತ್ರಿಕೋನ T20 ಸರಣಿ ಆಡೋದಿಲ್ಲ ಅಂತಾನೂ ಘೋಷಿಸಿದೆ. ಅಫ್ಘಾನ್ ನಿರಾಶ್ರಿತರನ್ನ ಹೊರದಬ್ಬಿದ ಪಾಕಿಸ್ತಾನ. ಭಾರತ ಪ್ರೇಮಿಗಳಿಗೆ ಜಾಗವಿಲ್ಲ ಎಂದ ಆಸಿಫ್. ನಾಲಿಗೆಗೆ ಎಲುಬಿಲ್ಲದ ನಾಯಕ ಪಾಕಿಸ್ತಾನದ ರಕ್ಷಣಾ ಸಚಿವ ಖವಾಜಾ ಆಸಿಫ್ ಮತ್ತೆ ಹುಚ್ಚಾಟ ಮಾಡಿದ್ದಾನೆ. ಪಾಕಿಸ್ತಾನ ಗಡಿಯಲ್ಲಿದ್ದ ಅಫ್ಘಾನಿಸ್ತಾನದ ಲಕ್ಷಾಂತರ ನಿರಾಶ್ರಿತರ ಮೇಲೆ ದಬ್ಬಾಳಿಕೆ ಮಾಡಿದ್ದಾನೆ. ಪಾಕಿಸ್ತಾನ ಗಡಿಯಲ್ಲಿರುವ ಭಾರತದ ಪ್ರೇಮಿಗಳು, ಅಫ್ಘಾನಿಸ್ತಾನದ ನಿರಾಶ್ರಿತರು, ಪಾಕಿಸ್ತಾನದಲ್ಲಿರುವ ಎಲ್ಲ ಅಫ್ಘಾನಿಸ್ತಾನಿಯರು ತಕ್ಷಣ ಪಾಕಿಸ್ತಾನವನ್ನು ಬಿಟ್ಟು ಹೋಗಬೇಕು ಅಂತ ಆದೇಶ ಮಾಡಿದ್ದಾನೆ. ಅಫ್ಘಾನಿಸ್ತಾನದೊಂದಿಗಿನ ರಾಜತಾಂತ್ರಿಕ ಸಂಬಂಧಗಳನ್ನು ಕಡಿದುಕೊಳ್ಳಲು ಪಾಕಿಸ್ತಾನವು ಸಿದ್ಧವಾಗಿದೆ. ಹೀಗಾಗಿ ನಮ್ಮ ನೆಲದಲ್ಲಿ ಅಫ್ಘಾನ್ ದೇಶದ ಜನ ವಾಸಿಸುವ ಅವಶ್ಯಕತೆ ಇಲ್ಲ. ಪಾಕಿಸ್ತಾನ ಏನಿದ್ದರೂ 250 ಮಿಲಿಯನ್ ದೇಶಪ್ರೇಮಿ ಪಾಕಿಸ್ತಾನಿಗಳಿಗೆ ಮಾತ್ರ ಸೇರಿದ್ದಾಗಿದೆ. ಇಲ್ಲಿ ಭಾರತ ಪ್ರೇಮಿ ಅಫ್ಘನ್ನರಿಗೆ ಸ್ಥಳವಿಲ್ಲ. ಪಾಕಿಸ್ತಾನ ರಕ್ಷಣಾ ಸಚಿವ ಆಸಿಫ್ನ ಈ ಹೇಳಿಕೆ
ಭಾರತ ಅಫ್ಘಾನ್ ಸ್ನೇಹ ನೋಡಿ ಓರ್ಕೊಂಡಿರೋದಕ್ಕೆ ಸಾಕ್ಷಿಯಾಗಿದೆ. ಇದಿಷ್ಟೇ ಅಲ್ಲ, ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಂ ಮುನೀರ್ ಭಾರತದ ಮೇಲೆ ನ್ಯೂಕ್ಲಿಯರ್ ದಾಳಿ ಮಾಡ್ತೀನಿ ಅಂತ ಮತ್ತೆ ಉದ್ದಟತನದ ಹೇಳಿಕೆ ಕೊಟ್ಟಿದ್ದಾನೆ. ಪಾಕಿಸ್ತಾನ ಮಿಲಿಟರಿ ಅಕಾಡೆಮಿಯಲ್ಲಿ ಪ್ರಚೋದನಕಾರಿ ಭಾಷಣ ಮಾಡಿರುವ ಪಾಕ್ ಸೇನಾಧ್ಯಕ್ಷ ಭಾರತ ನಮ್ಮ ತಂಟೆಗೆ ಬಂದ್ರೆ ಪಾಕಿಸ್ತಾನದಿಂದ ನಿರ್ಣಾಯಕ ಪರಮಾಣು ಪ್ರತಿಕ್ರಿಯೆಗೆ ಆಹ್ವಾನ ಕೊಟ್ಟಂತೆ ಅಂತ ನಾಲಿಗೆ ಹರಿಬಿಟ್ಟಿದ್ದಾನೆ. ಪಾಕಿಸ್ತಾನ ಸೇನಾ ಮುಖ್ಯಸ್ಥನಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿರುಗೇಟು ನೀಡಿದ್ದು, ಪಾಕಿಸ್ತಾನದ ಇಂಚಿಂಚು ಜಾಗವು ಭಾರತದ ಬ್ರಹ್ಮೋಸ್ ಕಣ್ಗಾವಲಿನಲ್ಲಿದೆ, ಹುಷಾರ್ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ब्रह्मोस ने खुद को सिर्फ एक सिस्टम नहीं बल्कि देश की सुरक्षा का सबसे बड़ा प्रैक्टिकल प्रूफ साबित किया है. पाकिस्तान की जहां तक बात है तो अब उसकी एक एक इंच जमीन हमारी ब्रह्मोस की पहुंच में है कि अगर भारत पाकिस्तान को जन्म दे सकता है तो समय आने पर वह, अब आगे मुझे बोलने की कोई जरूरत नहीं है. ಪಾಕಿಸ್ತಾನ ಸ್ವಲ್ಪ ಬಾಲ ಬಿಚ್ಚಿದ್ರೂ ಉಳಿಗಾಲ ಇರಲ್ಲ ಅಂತ ರಾಜನಾಥ್ ಸಿಂಗ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಭಾರತದ ಜೊತೆ ಸ್ನೇಹ ಬೆಳೆಸಿದ ಅಫ್ಘನ್ನರಿಗೆ ಮಾನವೀಯ ನೆರವು ನೀಡುವ ಭರವಸೆಯನ್ನು ಕೊಟ್ಟಿದ್ದಾರೆ. ಇದು ಸಹಜವಾಗೇ ಪಾಕಿಸ್ತಾನಕ್ಕೆ ಉರಿ ಹತ್ತಿಸಿದೆ. ಅದಕ್ಕೆ ಅಫ್ಘಾನಿಸ್ತಾನದ ಮೇಲೆ ಮನಬಂದಂತೆ ದಾಳಿ ಮಾಡುತ್ತಿದೆ. ಆದರೆ ಅಫ್ಘಾನಿಸ್ತಾನ ಕೈಕಟ್ಟಿ ಕೂತಿಲ್ಲ. ಪಾಕಿಸ್ತಾನ ಸೈನಿಕರನ್ನ ಗುರಿಯಿಟ್ಟು ಉಡಾಯಿಸುತ್ತಿದ್ದಾರೆ. ಪಾಕ್ ಸೈನಿಕರು ಕದ್ದು ಮುಚ್ಚಿ ದಾಳಿ ಮಾಡ್ತಿರೋ ಜಾಗಕ್ಕೆ ನುಗ್ಗಿ ಎದೆಗೆ ಎದೆ ಕೊಟ್ಟು ಗುಂಡು ಹಾರಿಸ್ತಿರೋ ದೃಶ್ಯಗಳನ್ನು ಅಫ್ಘಾನ್ ರಿಲೀಸ್ ಮಾಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.